ಯುಗಾದಿ ಹಬ್ಬ ಬಂತು ಮತ್ತೆ ಅಮ್ಮ ಈ ಗೋಧಿ ನುಚ್ಚಿನ ಪಾಯಸ ಮಾಡ್ತಿದ್ಲು ಅಂದ್ರೆ ಸಾಕು, ಮನೆ ತುಂಬಾ ಘಮ ಘಮ ಪರಿಮಳ. ಇವತ್ತು ಅಮ್ಮನ ಕಡೆ ರೆಸಿಪಿ ಕೇಳಿ ಅದೇ ಪಾಯಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಬೌಲಿಗೆ ಗಸಗಸೆ, ಗೋಡಂಬಿ, ಅಕ್ಕಿ ಹಾಕಿ 2 ಗಂಟೆ ನೆನೆ ಹಾಕಿ, ಮತ್ತೆ ಗೋಧಿ ನುಚ್ಚನ್ನ 10 ನಿಮಿಷ ಸೋಕ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರಿಗೆ 1 ಚಮಚ ತುಪ್ಪ ಹಾಕಿ ಸ್ವಲ್ಪ ಹೆಸರುಬೇಳೆ ಹಾಕಿ ಸಿಮ್ಮಲ್ಲೇ ಬಾಡಿಸ್ಕೊಳ್ಳಿ. ಗೋಧಿ ನುಚ್ಚನ್ನ ಹಾಕಿ ನೀರ್ ಹಾಕಿ 3 ವಿಸಲ್ ಆದ ನಂತರ ಒಂದು ಕಡಾಯಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟ ಬೆಲ್ಲ ಅಥವಾ ಮಂಕ್ ಫ್ರೂಟ್ ಸ್ವೀಟ್ನರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ 1 ಬೌಲ್ ಕಾಯಿ ತುರಿ ಜೊತೆ ನೆನೆಸಿರೋ ಗಸಗಸೆ ಮಿಕ್ಸರ್, ಸ್ವಲ್ಪ ಏಲಕ್ಕಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಕಡಾಯಿಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಕೊಬ್ಬರಿನ ಹಾಕಿ ಚೆನ್ನಾಗಿ ಹುರಿದು ಕುದಿತಿರೋ ಪಾಯಸಕ್ಕೆ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಗೋಧಿ ಪಾಯಸ ರೆಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ.